ಇವ ರಕ್ತದ ಬರ್ಕೊಡ್ತೀನಿ. ಸೋಲ್ತಾನ 50,000 ಅಂತರದಿಂದ ಇವತ್ತೇ ಚುನಾವಣೆ ನಡೀತಾನೆ. ಮತ್ತು ಪೆನ್ನಿಗಿನ ಬೇಡ, ನನ್ನ ರಕ್ತದ ತೆಗೆದು ಮಾಧ್ಯಮದ ಮಿತ್ರ ಮುಂದೆ ಹಿಂಗೆ ಬರ್ಕೊಡ್ತೀನಿ. ಸೋಲ್ತಾನಂತ ಈಗ ಚಾಲೆಂಜ್ ಬೇಕಾರೆ ಒಂದು 50 ಎಕರೆ ಗದ್ದೆಪ್ಪ, ರೊಕ್ಕಿಲ್ಲ, ಒಂದು 50 ಎಕರೆ ಗದ್ದೆ ಜಿ ಪೇ ಕೊಟ್ಬಿಡ್ತೀನಿ. ರೈಟ್ ಇವತ್ತು ಏನು ಗುರು ರೆಡ್ಡಿ ಸಾಬ 50 ಎಕರೆ ಜಿ ಪೇ ಆತ ಸೋಲ್ತಾನಂತೇಳಿ ಗೆದ್ರೆ ನೀವು ಮಾಡ್ಕೊಂಬಿಡ್ರಿ 50 ಎಕರೆ ನನ್ನ ಗದ್ದೆ. ಸೋತ್ರ ನನಗೆ 50 ಎಕರೆ ಗದ್ದೆ ಕೊಡ್ರಿ. ಅವರೇ ಮಾಡ್ಕೊಂಬಲ್ಲ ಭಾಗ. ರೈಟು. ಹಾಂ ಅಲ್ಲ, ನನ್ನ ಪಾಲಿನ ನಾನು ಕೊಡ್ತೀನಿ ಬಿಡಿ, ಏನಾರು ನಿಮಗೆ. ಇವಾಗ ಅಲ್ಲಿ ನಡೆದ ಫೈಟ್ ನಂತರ ದುಡ್ಡು ಅಂತಿಲ್ಲ, ಹೊಲ ಐತಪ್ಪ. ನಾನೇ ಗೆಲ್ತೀನಿ ಅಂತ 50 ಎಕರೆ ಬರ್ಕೊಡ್ತೀನಿ. ಹೌದಾ? ನಾ ಸೋತ್ರ 50 ಎಕರೆ ತಗಲ್ಲ, ಆತ ಗೆದ್ದರೆ ನಾನು ಗೆದ್ಬಿಟ್ರೆ ಆತನ 50 ಎಕರೆ, ನಾನು 50 ಎಕರೆ 100 ಹತ್ತಲ್ಲ. ಅಯ್ಯೋ ಅವ್ರು 1000 ಎಕರೆ ಐತೆ, ಅವ್ರ ಆಸ್ತಿ ನಾವು ಬೆಲೆ ಕಟ್ಟೋಕ್ಕಿಲ್ಲ ಅಂತ ಹೇಳಪ್ಪ. ಅವ್ರ ಆಸ್ತಿ ಬೆಲೆ ಕಟ್ಟೋಕ್ಕಾಗುತ್ತಾ ನಮ್ಮಿಂದೆ? ಹಾಂ, ನೀವು ಒಂದು ಮಾತು ಕೇಳ್ರಿ, ನಾನು ಹೇಳ್ತೀನಿ. 2008ಕ್ಕೆ ಬಂದಲ್ಲಿ ಗಾಡಿಗಳು ಹೋದ್ರೆ ಡೀಸೆಲ್ ಹಾಕ್ಲಂತ ಜಗಳಾಡಿ ಕಳಿಸಿದಾಗ ಅರಳಿ ಬಸಪ್ಪ ಅಂತಿದ್ದ ಕೊಲ್ಲ ಸೇಸ್ಗೆರೋ ಗುದ್ದಾಡಿ 8 ಲಕ್ಷ ಡೀಸೆಲ್ ಉದ್ರೆ ಹಾಕ್ಸ್ಯಾರ. ಇವತ್ತೇನು ಹೇಳ್ತಾ ಇದ್ದಾನ ಸಾರ್, ಎಲ್ಲಿನ ಆಸ್ತಿ, ನನ್ನ ಆಸ್ತಿಯನ್ನು ಕಮ್ಮಿಲ್ಲ, ಊರೂರಿಗೆ ನನ್ನ ಆಸ್ತಿ ಇರ್ತೇನೆ. 2008ಕ್ಕೆ 28ಕ್ಕೆ ಡೀಸೆಲಿಗೆ ಗಾಡಿ ಡೀಸೆಲ್ ಹಾಕ್ಲಾರ ಸಂದರ್ಭದಲ್ಲಿ ಇವತ್ತು ಊರೂರಲ್ಲಿ ಆಸ್ತಿ ಐತಿವಿ ಅಂದರೆ ಏನನ್ನ ಭತ್ತ ಬೆಳೆದು ಮಾಡಿ ನೆನಪ? ಹಾಂ, ಏನು ಸ್ವಲ್ಪ ಕೃಷಿಯರು? ಹಾಂ ಹಾಂ 1000 ಎಕರೆ ಬರ್ತಾ ಅದಕ್ಕೆ? ಹಾಂ, ಒಂದೊಂದು ದಿನ 4 ಬ್ಯಾಂಕ್ ಉದ್ಘಾಟನೆ ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತೈತಲ್ಲಪ್ಪ. ಮತ್ತು ಎಲ್ಲೋಪ್ಪ ದುಡ್ಡು? ಅಯ್ಯೋ, ಇವತ್ತು ಕನಿಷ್ಠ 50 ಮಾಡಿ. ಚಿತ್ರದುರ್ಗದಾಗ 5 ಇದಾವ, ಚಿತ್ರದುರ್ಗ ಮಸಿಯಾಗ ಇದಾವ, ಕನಿಗೇರಿ ಕಾಟಿಗೆ 4 ಬಾರ್ ಮಾಡಿದ್ವಿ, 4 ಅದು ಅಲ್ಲೇ. ಹಾಂ ಹಾಂ ಹೌದು, ಗ್ರಾನೈಟ್ ಇದ್ರೆ ಇದು ಗ್ರಾನೈಟ್ ಇದ್ದಾನೆ ಇವತ್ತು ಕಾರ್ ಡೀಸೆಲ್ಗೆ ಇದ್ದಂಗೆ ಬಂದದ್ದಪ್ಪ. ಅವತ್ತು 2008 ಗ್ರಾನೈಟ್ ಓನರ್ ಅಂತಲೇ ಪ್ರಚಾರ ಮಾಡ್ಕೊಂಡಿದ್ದ. ಗ್ರಾನೈಟ್ ಐತಿ, 100 ಕೋಟಿ ಖರ್ಚು ಮಾಡ್ತಂತ ಪ್ರಚಾರ ಮಾಡಿದ. ಗಾಡಿ ಡೀಸೆಲ್ ಕೂಡ ನಿಂತಿದ್ದ ದಿನಗಳಿದಾವೆ. ಹೌದಾ? ಹಾಂ, ಎಲ್ಲಿತ್ತು ಹೇಳಪ್ಪ ಗ್ರಾನೈಟು? ಯಾರು ಗ್ರಾನೈಟ್ ಯಾರು ಕೋಲ್ ಹೊಡಿತಿದ್ನಂತ ಎಲ್ಲರಿಗೂ ಗೊತ್ತೈತಿ. ನಾನು ಹೇಳ್ಬೇಕಾಗಿಲ್ಲ, ಸಣ್ಣ ಮಾತು ಇರಲಿ. ದೇವ್ರತ್ತು ಒಳ್ಳೇದು ಮಾಡಲಿ. ಹಾಂ, ಮುಗಿಸೋಣ ಹೇಳೋಣ. ಏನ್ರ ಕೇಸ್ ತಗಂತ್ರಪ್ಪ, ಎಲ್ಲ ಸ್ವಲ್ಪ ಸೀರಿಯಸ್ ಆಗಿ ಮಾಡ್ತೀರಪ್ಪ. ಪರಿಸ್ಥಿತಿ ಈ ರೀತಿ ಆಗುತ್ತೆ ನನ್ನ ಕ್ಷೇತ್ರದಲ್ಲಿ ಅಪ್ಪ. ಆ ವಿಡಿಯೋ ಆಡಿಯೋ ಮಾಡಿದ್ದು ನನ್ನ ಹತ್ರ ಕೆಲವೊಂದಿಷ್ಟು ವಿಚಾರವನ್ನು ಸಮಾಜದವರು ಪ್ರಸ್ತಾಪ ಮಾಡಿದರು. ಸಿದ್ದರಾಮೇಶ್ವರ ಜಯಂತಿಯನ್ನು ಮಾಡ್ತೀವಿ, ಊಟಕ್ಕೆ ದುಡ್ಡು ಕೊಡ್ರಿ ಮತ್ತು ಒಂದು ಕಟ್ಟಿ ಕಟ್ಟಿಕೊಡ್ರಿ ಅಂತ. 15,000 ರೂಪಾಯಿ ಊಟಕ್ಕೆ ತೊಗೊಳ್ರಪ್ಪ, ಕಟ್ಟಿದ ಎಸ್ಟಿಮೇಟ್ ಮಾಡ್ಕೊಂಬಡ್ರಿ, ಅದನ್ನು ದುಡ್ಡು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದ ಅದೇ ಆಡಿಯೋದಾಗ ಐತೆ. ಅದಕ್ಕೆ ಅವನು ಏನೋ ಒಂದು ಉದ್ದಡತನದ ಮಾತಾಡಿದ. ಉದ್ದಡತನದ ಮಾತಾಡ್ಸೋಣಕ್ಕೆ ಆಗಾಗಲ್ಲಂತ ಬೇದೆ ಅವನಿಗೆ. ಅದು ಬಿಟ್ಟರೆ ನಾನು ಸೊಕ್ಕಿಂದು ಅಹಂಕಾರದ್ದು ಇವತ್ತಿನ ವಿಡಿಯೋ ಆಡಿಯೋ ತೋರಿಸ್ಲೆ ಯಾರ್ಯಾರಿಗೆ ಬಡ್ದಾನ ಅಂತ. ಹಾಂ, ಯಾರಿಗೆ ಬೇದಾನ, ಯಾರಿಗೆ ಬಡ್ದಾನ ಎಲ್ಲ ಇಂಥವು ಸಣ್ಣತನ ಮಾಡೋದನ್ನು ಬಿಟ್ಟು ವಾಸ್ತವ ಸತ್ಯವನ್ನು ಕ್ಷೇತ್ರ ಜನರಿಗೆ ಹೇಳಿ. ವಿರೋಧ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ತಂಗಡಿಗೆ 2008ಕ್ಕಿಂತ ಮುಂಚಿತ 2008 ಏನು ಮಾಡ್ತಿದ್ದ ಅನ್ನೋದನ್ನು ಇಡೀ ಕ್ಷೇತ್ರ ಜನರಿಗೆ ಗೊತ್ತಿದೆ. ನೀನು ಬಂದಿದ್ದು 2013 ಸೋತು ಒಂದು ಸತೆ 13 ಬಂದಿರಬೇಕು. ಹಾಂ, 2008 ಶಿವರಾಜ್ ತಂಗಡಿಗೆ ಹತ್ರ ಏನಿತ್ತು ಏನಿಲ್ಲ ಅನ್ನೋದು ಈ ಕ್ಷೇತ್ರ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಡೀಸೆಲ್ ಇತ್ತು, ಡೀಸೆಲ್ ಇಲ್ಲೋ, ಹಾಂ, ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕ್ಷೇತ್ರ ಜನರಿಗೆ ಐತೆ. ಅಷ್ಟು ಮಿಕ್ಕಿನೂ ಜನರಿಗೆ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಕ್ಷೇತ್ರ ಜನರಿಗೆ 4 ಮಂದಿಗೆ ಭೇಟಿ ಆಗಲಿ. ತಂಗಡಿಗೆ ಹತ್ರ ಡೀಸೆಲ್ಗೆ ನಾನೆಂದೂ ಯಾವ ಡೀಸೆಲ್ ಬಂಕಿಗೆ ಹೋಗಿ ಕೈ ಚಾಯಿಸಿ ನಿಂತಿಲ್ಲ. ವರ್ಷಗಟ್ಟಲೆ ಡೀಸೆಲ್ ಬಿಲ್ ಕೊಡಲಾರ್ದ ಹೊತ್ತು ನಿಂತಿಲ್ಲ. ಹಾಂ, ನಾನು ಡೀಸೆಲ್ ಬಿಲ್ ಕೊಡಲಾರ್ದ ಹೊತ್ತು ನಿಂತಿದ್ದು ಉದಾಹರಣೆ ಇದ್ವು ಅಂದ್ರೆ ತೋರಿಸ್ಲಿ. ಹಾಂ, ಅದ್ರ ಜೊತೆಗೆ ಈ ಸದ್ಯ ಚುನಾವಣೆ ಬರುತ್ತೆ. ಚುನಾವಣೆ ಯಾಕೆ ಅವಸರ? ಇನ್ನೂ 2.5 ವರ್ಷದಾಗ ಚುನಾವಣೆ ನಿಂದ್ರನು. ನಿನ್ನ ಹತ್ರ ಏನೂ ಇಲ್ಲ ಅಂತ ಅಂತಿದ್ದೆಲ್ಲಪ್ಪ. 50 ಎಕರೆ ಎಲ್ಲಿದ್ದ ಬಂತು? 50 ಎಕರೆ ಎಲ್ಲಿದ್ದ ಬಂತು? 100 ಎಕರೆ ಎಲ್ಲಿದ್ದ ಬಂತು? 106 ಎಕರೆ ಎಲ್ಲಿದ್ದ ಬಂತು? ನಾನು ಇತ್ತೀಚೆರ ಯಾರ ದೇವದಾಸರು ಲ್ಯಾಂಡ್ ಹಾಕೊಂಬಿದ್ದೀನ?
ಲ್ಯಾಂಡನ್ನ ದೇವದಾಸರದ ಲ್ಯಾಂಡ್ ದುಡ್ಡು ಕೊಡಲಾರ ತೊಗೊಂಡಿದ್ದು ಉದಾಹರಣೆಗಳದಾವ. ಈತನ ಉದಾಹರಣೆ ತೋರಿಸ್ಲ್ಯಾ? ಎಷ್ಟತೆ ಇದೇ ಕೊಪ್ಪಳದಾಗ ಬಂದು ದೇವದಾಸರು ಪಾಪ ಅವರು ಕಣ್ಣ ನೀರು ಹಾಕಿದ್ರು. ಅವ್ರಿಗೆ ಚಪ್ಪಲ್ ತಗೊಂಡು ಒಡೆಯಕ್ಕೆ ಹೋಗಿದ್ದು ಭಾರಿ ಸಂಸ್ಕಾರನ ನಿಂದು? ವಿಡಿಯೋ ಇಲ್ಲ ನಿಂದು? ಚಪ್ಪಲ್ ತಗೊಂಡು ಹೊಡ್ಯಕ್ಕೆ ಹೋಗಿದ್ದು ಯಾರಿಗೆ? ದೇವದಾಸರ ಮಕ್ಕಳಿಗೆ. ನಾಚಿಕಾಗಲಿಲ್ಲ ಅವಾಗ? ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಿನ್ನ ಇತಿಹಾಸ ತಿಳ್ಕೊ ಪುಣ್ಯಾತ್ಮ. ಶಿವರಾಜ್ ತಂಗಡಿಗೆ ಏನು ಅಂತ ಈ ಕ್ಷೇತ್ರ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. 3 ಸತಿ ಗೆಲ್ಲಿಸಿದ್ದಾರೆ ಈ ಕ್ಷೇತ್ರ ಜನರು. ಇನ್ನೂ ಒಂದಲ್ಲ 10 ಸತಿ ಈ ಕ್ಷೇತ್ರ ಜನರ ಆಶೀರ್ವಾದ ಗೆಲ್ತೀನಿ. ಕ್ಷೇತ್ರ ಜನರ ಆಶೀರ್ವಾದ ಇಲ್ಲ ಅಂದ್ರೆ ಮನೆಯಾಗಿರ್ತೀನಿ. ಕ್ಷೇತ್ರ ಜನರ ಆಶೀರ್ವಾದನ ಮುಖ್ಯ. ನಿಂದು 50 ಎಕರೆ 100 ಎಕರೆ ನೋಡೋ, ನಿನ್ನ ಟೈಮ್ ಐತೆ. ಇನ್ನೂ 2.5 ವರ್ಷ ಐತೆ, ಬರ್ತೀನಿ. ಜನರು ಉತ್ತರ ಕೊಡ್ತಾರ, ನಾನು ಉತ್ತರ ಕೊಡೋದಲ್ಲ. ಇಲ್ಲ ಹತಾಶನಾಗ್ಯಾನ ಅಂತ ಆತಿಗೆ ಮತ್ತೊಂದು ಸತಿ ಸೋಲ್ತೀನಿ ಅನ್ನೋ ಭಯ ಐತೆ. ಸರಿಯಾಗಿ ಕ್ಷೇತ್ರದೊಳಗೆ ರೆಸ್ಪಾನ್ಸ್ ಇಲ್ಲ. ಜನರು ಆತನ ಹತ್ರ ಯಾರೂ ಹೋಗ್ತಾ ಇಲ್ಲ. ಹೀಗಾಗಿ ಹತಾಶೆ ಆಗ್ಯಾನ. ಆಮೇಲೆ ಲಾಸ್ಟಿಗೆ ಸನಿಗೆ ಬಂದಾಗ ನನ್ನ ಹತ್ರ ದುಡ್ಡಿಲ್ಲ, ನಾಟಕ ಕಂಪ್ನಿ ಇಂದು ದುಡ್ಡಿಲ್ಲ ಅಂತಂದು ಜನರು ದುಡ್ಡು ಹಾಕಿದ್ರಲ್ಲ, ಹೀಗೆಲ್ಲ ನಾಟಕ. ಅದೆಲ್ಲ ಈ ಸತಿ ಕ್ಷೇತ್ರ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಯಾರ ಹತ್ರ ದುಡ್ಡಿಲ್ಲ, ಯಾರ ಹತ್ರ ದುಡ್ಡು ಐತಿ, ಯಾರಿಗೆ ಆಶೀರ್ವಾದ ಮಾಡಬೇಕು, ಹಿಂದೆ 5 ವರ್ಷದಾಗ ಏನು ಮಾಡಿದ್ದಾರೆ, ಈಗ ಮತ್ತೆ ನಾನು ಹಿಂದಿನ 10 ವರ್ಷ ಅವಧಿಯೊಳಗೆ ಏನು ಮಾಡಿದ್ದೀನಿ, ಈಗ 2.5 ವರ್ಷದಾಗ ಏನು ಮಾಡಿದ್ದೀನಿ. ದಿನ ಕ್ಷೇತ್ರಕ್ಕೆ ಬಂದಾಗ ಒಮ್ಮೆ 5 ಕೋಟಿ 10 ಕೋಟಿ 15 ಕೋಟಿ 20 ಕೋಟಿದು ಕೆಲಸ ಪೂಜೆ ಮಾಡಕತ್ತೀನಿ. ಡೆವಲಪ್ಮೆಂಟ್ ಆಗಕತ್ತೈತೆ. ಇಡೀ ಕ್ಷೇತ್ರದಾಗ ಎಲ್ಲ ರೋಡ್ಗಳು ಡೆವಲಪ್ ಆಗತ್ತೆ. ಹಿಂಗಾಗಿ ಹತಾಶೆ ಆಗ್ಯಾನ. ಅದ್ರ ಬಗ್ಗೆ ಆತಗೆ ಹತಾಶೆ ಆಗ್ಯಾನ ಅಂತಂದು ಆತ ಹೇಳಿದ್ದಕ್ಕೆಲ್ಲ ಹೇಳತ್ತ ಅವಶ್ಯಕತೆ ನನಗೇನಿಲ್ಲ. ನಡಿ ಹೋಗೋಣ ಕ್ಷೇತ್ರದಾಗ, ನನ್ನ ಕ್ಷೇತ್ರದಾಗ ಅಡ್ಡಾಡೋನು. ಆತಂದು ಈಗ ತನಗಿದಿತ್ತಂದ್ರೆ ಮಾಧ್ಯಮದವ್ರು ಕರ್ಕೊಂಡು ಹೋಗೋಣ. ಎಷ್ಟು ಮಂದಿಗೆ ಲ್ಯಾಂಡನ್ನು ಗಂಟು ಹಾಕಿದ್ದೈತೆ, ಇನ್ನೂ ಬರ್ತೈತೆ. ಎಷ್ಟೆಷ್ಟು ಕೆನಾಲ್ಗಳು ಮುಚ್ಚಿದಾವೆ, ಎಷ್ಟು ದೇವದಾಸರು ಆಸ್ತಿ ದುಡ್ಡು ತೊಗೊಲಾರ್ದನ ಖರೀದಿ ಮಾಡಿದಂಥ ಉದಾಹರಣೆಗಳು ನಿಮ್ಮ ಮಾಧ್ಯಮದ ಮುಂದೆ ಹೇಳಿದಂಥ ಉದಾಹರಣೆ ಐತಲ್ಲ. ಇಂಥವ್ರು ಬೇಕಾ ಕ್ಷೇತ್ರಕ್ಕೆ? ಇಂಥವ್ರು ಬೇಕಾ ಜಿಲ್ಲಾ ಅಧ್ಯಕ್ಷಕ್ಕ? ಅವ್ರಿಗೆ ನೋಡಿ, ನಾನು ಮಾತಾಡಿದ್ದು ತಪ್ಪಾದ್ರೆ ಏನು? ನಾನು ಹೇಳಕತ್ತೀನಲ್ಲ, ಸಿದ್ದರಾಮೇಶ್ವರ ಜಯಂತಿಗೆ ನನಗೆ ಇಷ್ಟು ದುಡ್ಡು ಬೇಕು, ಏನು ದುಡ್ಡು ಕೊಟ್ಟೇನಂತ ಕೇಳಿದೆ. ಎಸ್ಟಿಮೇಟ್ ಮಾಡಿರಿ, ಇಡೀ ಊರಿನ ಜನ ಬಂದಿರಿ, ಎಸ್ಟಿಮೇಟ್ ಮಾಡಿರಿ, ತಂಬರ್ರಿ, ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಡ್ತೀನಿ. ಅದನ್ನ ಅವತ್ತು ಊಟದ ಸಲಕ್ಕೆ ಒಂದು 15,000 ತೊಗೊಳ್ರಿ, ಊಟ ಮಾಡಿಸಿ. ಆ ವಿಡಿಯೋದಾಗ ಐತಲ್ರಿ, ಇದು ಗುಂಡಾಗಿರಿ ಧಮ್ಕಿಗಿರಿ ಅಂತ ಮಾತಾಡೋಂಥದ್ದು ಏನೈತೆ ನನ್ನ ಹತ್ರ? ಅವ್ನು ಮಾತಾಡಿದ್ದಕ್ಕೆ ನಾನು ಅವ್ನಿಗೆ ಉತ್ತರ ಕೊಟ್ಟಿದ್ದೀನಿ. ಯಾಕೆ ನೀನೇನು ನನಗೇನು ದುಡ್ಡು ತಂದು ಕೊಟ್ಟೇನ ಅಂತಂತ. ಯಾವಾಗಲೂ ಸೌಜನ್ಯದ ಮಾತುಗಳನ್ನು ಆಡಬೇಕು. ಯಾರ ಮನೆಗಾರ ಹೋಗಿ ಗೌರವದನ್ನು ಮಾತುಗಳನ್ನು ಆಡಬೇಕು. ಇದು ಒಂದು ಸತಿ MLA ಆಗಿ ಎಲ್ಲರಿಗೆ ಏಕೋಚಿಂದಾಗ ಮಾತಾಡಕತ್ತಾನ ಪುಣ್ಯಾತ್ಮ. ಇದು ಸೌಜನ್ಯನ? ಈತನು ಆಡಿ ಬಿಡಲೆ ನಾನು? ನನಗಿದ್ರ ಅವಶ್ಯಕತೆ ಇಲ್ಲ ಅಂತ ಮಾತಾಡೋಕ್ಕೆ ಹೋಗಿಲ್ಲ ನಾನು. ಇದು ಸಣ್ಣತನದ ಪರಮಾವಧಿ. ನನಗದ್ರ ಅವಶ್ಯಕತೆಯೂ ನನಗಿಲ್ಲ, ನನಗೆ ಬೇಕಾಗಿಯೂ ಇಲ್ಲ. ಆಮೇಲೆ ಅತಿರೇಕವಾದಂಥ ಮಾತುಗಳನ್ನು ಆಡಿದರೆ, ನನ್ನ ವೈಯಕ್ತಿಕ ಮಾತುಗಳನ್ನು ಆಡಿದರೆ, ನಿನ್ನ ವೈಯಕ್ತಿಕ ಮಾತುಗಳನ್ನು ಆಡಿದರೆ, ಇಬ್ಬರೂ ಈ ಕ್ಷೇತ್ರ ಜನರು ನೋಡ್ಯಾರ. ನಿನಗಿಂತ ಮೊದಲು 2008 ನನ್ನ ನೋಡ್ಯಾರ, ಆಮೇಲೆ ನಿನ್ನ ನೋಡ್ಯಾರ. ನೀವು ಯಾವ ರೀತಿ ಚುನಾವಣೆ ಮಾಡಿದೆ ಅಂತಲೂ ಗೊತ್ತಿದೆ ಕ್ಷೇತ್ರ ಜನರಿಗೆ. ನಾನು ಯಾವ ರೀತಿ ಚುನಾವಣೆ ಮಾಡಿದೆ ಅಂತ ಕ್ಷೇತ್ರ ಜನರಿಗೆ ಗೊತ್ತಿದೆ. ಸುಮ್ಮನೆ ಎಲ್ಲದು ಬತ್ತಲೆ ಆಗೋದಕ್ಕಿಂತ ಗೌರವದಿಂದ ಇರೋದನ್ನು ಕಲೀಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.